ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಈ ಬಗ್ಗೆ ಮಾತನಾಡೋದಕ್ಕೆ ಡಿ ಸುಧಾಕರ್ ಅವರ ಅತ್ಯಾಪ್ತರು ಆದಂತಹ ಕಂದುಕೂರು ಸುರೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಡಿ ಸುಧಾಕರ್ ಅವ್ರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಮೋಸ್ಟ್ಲಿ ಅರ್ಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಅವ್ರು ಹುಷಾರಾಗ್ತಾರೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಪಡ್ಕೊಂಡು ವಾಪಸ್ ಆಗ್ತಾರೆ ಅಂತೆಲ್ಲ ನಿರೀಕ್ಷೆ ಮಾಡ್ತಾ ಇದ್ವಿ. ಬಟ್ ಆ ಸುದ್ದಿ ಸುಳ್ಳಾಗ್ತಾ ಇದೆ. ಹೆಂಗ್ ನೆನಪು ಮಾಡ್ಕೊಳ್ತೀರಿ ಈ ಸಂದರ್ಭಕ್ಕೆ ಡಿ ಸುಧಾಕರ್ ಅವರನ್ನ ಅಂತ? ಮೇಡಮ್ ಅವ್ರು 4 ಸಾರಿ MLA, ಇಲ್ಲಿ ಹಿರಿಯೂರಲ್ಲೇ 3 ಸಾರಿ MLA ಆಗಿದ್ರು ಮೇಡಮ್. ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ರು. ಏನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋರು, ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡೋರು ಮೇಡಮ್. ಬಹಳಷ್ಟು ಉತ್ತಮ ಕೆಲಸ ಮಾಡಿದ್ರು. ಎಲ್ಲಾ ಜನಾಂಗದವ್ರನ್ನ ಕೈ ಹಿಡ್ಕೊಂಡು ಅವ್ರಿಗೆ ಏನ್ ಸಹಕಾರ ಬೇಕೋ ಬಹಳಷ್ಟು ಸಹಾಯ ಮಾಡೋರು. ಕ್ಷೇತ್ರದಲ್ಲಿ ಅಷ್ಟೇ ಅಭಿವೃದ್ಧಿ ಕೆಲಸ ಮಾಡೋರು ಮೇಡಮ್. ಬಹಳ ದುಃಖ ಆಗ್ತಿದೆ ಮೇಡಮ್. ಕ್ಷೇತ್ರ ಅನಾಥ ಆಗಿದೆ. ಬಚ್ಚಿರ್ಬೇಕಾಯ್ತು. ಬಹಳಷ್ಟು ದೇವ್ರಗಳನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಅಲ್ಲ ಅಲ್ಲ ಸುರೇಶ್ ಅವ್ರು ನೀವು ಕಂಡಂತೆ ಬಹಳ ಹತ್ತಿರದಿಂದ ಇದ್ದ ನೋಡಿದವರು, ಅತ್ಯಾಪ್ತರಾಗಿದ್ದವರು. 2006ರಿಂದ ಅವ್ರ ಜೊತೆ ಇದ್ದೆ ಮೇಡಮ್. ಅಲ್ಲ ಸುರೇಶ್ ಸರ್, ಏನೇನೆಲ್ಲ ಸಮಸ್ಯೆಗಳಿತ್ತು ಅಂದ್ರೆ ನಮಗೆಲ್ಲ ಗೊತ್ತಿತ್ತು ಮೊಣಕಾಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆ ಪಡ್ಕೊಳಕ್ ಹೋಗಿದ್ದಾರೆ ಅಂತ. ಬಹಳ ಚೆನ್ನಾಗಿದ್ರು ಮೇಡಮ್. ಏನು ಸಮಸ್ಯೆ ಇರ್ಲಿಲ್ಲ ಅವ್ರಿಗೆ. ಮಂಡಿ ಚಿಪ್ ಆಪರೇಷನ್ ಅಷ್ಟೇ ಮೇಡಮ್ ಮಾಡ್ಕೊಂಡಿದ್ದು. ಆರೋಗ್ಯ ಇದ್ರು ಮೇಡಮ್. ಓಕೆ. ಅಲ್ಲ ಸುರೇಶ್ ಸರ್, ನಾವೀಗ ಅದೇ ಮಾತಾಡ್ತಾ ಇದ್ವಿ. ಅವರ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರಗಳ ಚರ್ಚೆಗೆ ಬಂದಾಗ ಅದ್ರ ಜೊತೆಗೆ ಅವ್ರ ರಾಜಕೀಯ ಜೀವನವನ್ನ ಕೆಲವರು ಮಾತಾಡ್ತಾ ಇದ್ರು. ST ಮೀಸಲು ಕ್ಷೇತ್ರದಲ್ಲಿ ಜೈನ ಸಮುದಾಯಕ್ಕೆ ಸೇರಿದವ್ರು ಬಂದು ಗೆಲ್ತಾರೆ ಅಂದ್ರೆ ಅದು ಒಂಥರ ಹಿಸ್ಟ್ರಿ ಅಂತ. ಅಂದ್ರೆ ಜನ ಮನಸ್ಸು ಮಾಡಿದ್ರೆ ಒಬ್ಬ ಒಳ್ಳೆ ವ್ಯಕ್ತಿಗೆ, ಸರಳ ಸಜ್ಜನಿಕೆ ವ್ಯಕ್ತಿಗೆ ಓಟ್ ಹಾಕ್ತಾರೆ ಅನ್ನೋದನ್ನ ಸಾಬೀತು ಮಾಡಿದ್ರು ಡಿ ಸುಧಾಕರ್ ಅಂತ. ಹೌದು ಮೇಡಮ್. 4 ಸರಿ ಗೆದ್ದಿರೋದು ಮೇಡಮ್ ಅವರು. ಯಾವತ್ತು ಜನಗಳ ಜೊತೆ ಬೆರೆಯರು, ಯಾವಾಗ್ಲೂ ಜನಗಳ ಕಷ್ಟ ಸುಖಗಳಿಗೆ ಬೆರೆಯರು, ಕಷ್ಟಗಳಿಗೆ ಆಗರು. ಕ್ಷೇತ್ರ ಅಂದ್ರೆ ಏನೋ ಅಷ್ಟು ಒತ್ತು ಕೊಡೋರು. ಎನಿವೇ ಸುರೇಶ್ ಸರ್, ಬಹಳ ನೋವಲ್ಲಿದ್ದೀರಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆಪ್ತರಾಗಿದ್ದವರು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎನಿವೇ ಇಷ್ಟೊತ್ತು ಡಿ ಸುಧಾಕರ್ ಅವ್ರನ್ನ ನೆನಪು ಮಾಡ್ಕೊಂಡು ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ ಗ್ಯಾರಂಟಿ ನ್ಯೂಸ್ ಜೊತೆಗೆ. ಧನ್ಯವಾದಗಳು ತಮಗೆ.